ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ನಾನಿವತ್ತು ಒಂದು ಫ್ರಿನ್ಸ್ ಕಟ್ ಬ್ಲೌಸು ಅಂತಂದರೆ ಫ್ರಿನ್ಸಸ್ದು ಕಟ್ಟಿಂಗ್ ಆಗಲ್ಲ, ಹಂಗೆ ನಾವು ಡಾಟ್ಸ್ ಹಿಡಿಯೋದು ನೋಡಿ ಈ ಥರ. ಸರಿನಾ? ಆ ಥರ ಕಟ್ಟಿಂಗ್ದು ನಾನು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡಿ, ಈ ಥರ ಫ್ರಿನ್ಸ್ ಕಟ್ ಬ್ಲೌಸು ಕಟ್ಟಿಂಗ್ ಇರಲ್ಲ, ಹಂಗೆ ಸ್ಟಿಚಿಂಗೇ ಮಾಡೋದು. ಸರಿನಾ? ನೋಡೋಣ ಬನ್ನಿ ಫ್ರೆಂಡ್ಸ್, ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದು 36 ಎಲೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಆಗಿದೆ. ನೋಡಿ, ಇಲ್ಲಿ ಕೆಳಗಡೆ 1/2 ಇಂಚು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು ನಾವು ಮಾರ್ಕ್ ಹಾಕ್ಕೊಂಡಿದ್ದೀವಿ. ಇವ್ರದ್ದು ರೆಡಿ ಉದ್ದ ಬಂದು ಫ್ರೆಂಡ್ಸ್ 14 ಇಂಚಿದೆ. ರೆಡಿ ಉದ್ದ ಬಂದು 14 ಇಂಚಿದೆ. 14 ಇಂಚ್ಗೆ ಇಲ್ಲೊಂದು ಮಾರ್ಕು, 1/2 ಇಂಚು ಮೇಲ್ಗಡೆಗೆ ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಒಂದು ಮಾರ್ಕು, ಸ್ಟ್ರೈಟ್ ಲೈನ್ ನೋಡಿ. 14 ಇಂಚ್ಗೆ ಈ ಥರ ಸ್ಟ್ರೈಟ್ ಲೈನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವ್ರಿಗೆ ಕತ್ತಿನ ಮುಂಭಾಗ ಅಗಲ ಬಂದು ನೆಕ್ಕು ಮೆಜರ್ಮೆಂಟ್ 2 ಇಂಚ್ ತೊಗೊಳ್ತಾ ಇದ್ದೀನಿ. ಶೋಲ್ಡರು 3 ಇಂಚಿಗೆ ಬೇಕು. 1/4 ಇಂಚು ಪೈಪಿಂಗ್ ಮಾಡೋದಕ್ಕೆ, 1/2 ಇಂಚು ಫ್ರಂಟ್ ಇದು ಸ್ಲೀವ್ ಅಟ್ಯಾಚ್ಗೆ, ಟೋಟಲು 3/4 ಇಂಚ್ ತೊಗೊಳ್ತಾ ಇದ್ದೀನಿ. 3/4 ಇದು 2 ಇಂಚು, 5/4 ಆಯಿತು. ಅದೇ 5/4 ಇಲ್ಲೂ ತೊಗೊಳ್ತಾ ಇದ್ದೀನಿ. ಇಲ್ಲೂ ತೊಗೊಂಡು ಇಲ್ಲಿಂದ ಇಲ್ಲಿಗೆ 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಶೋಲ್ಡರ್ ಹತ್ರ ಒಂದು 5.5ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಬಾಕ್ಸ್ ಡ್ರಾ ಮಾಡ್ಕೊಂಡು, ನಿಮಗೆ ಆ ಥರ ತೊಗೊಳ್ಲಿಲ್ಲ ಅಂತಂದ್ರೂ ನೋಡಿ, ಈ ಥರ ಬ್ಲೌಸ್ ಹಿಂಗೆ ಮಾಡ್ಕೊಂಡು ಬಾಟಮ್ ಏನಿದೆ ಇಲ್ಲಿಂದ ಮತ್ತು ಕಂಕ್ಳುದು ಸ್ಲೀವ್ ಅಟ್ಯಾಚ್ ಏನು ಮಾಡಿರ್ತೀವಿ ನೋಡಿ ಸೈಡು, ಇದನ್ನು ತೊಗೊಂಡು ಇಲ್ಲಿ ಹಿಂಗೆ ಈ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ, ಅಲ್ಲಿಂದ ಈ ಥರ ಇಟ್ಕೊಂಡು 1/2 ಇಂಚ್ ಮೇಲ್ಗಡೆಗೆ ನಾವು ಮಾರ್ಕ್ ಹಾಕ್ಕೋಬೇಕು. 1/2 ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊಂಡಾಗ 5/4 ಬರ್ತೈತೆ. 5/4ಗೆ ನಾನು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. 5.5 ತೊಗೊಂಡಿದ್ದೀನಲ್ಲ, 5/4ಗೆ ನಾನು ಲೈನ್ ಎಳ್ಕೊಳ್ತೀನಿ. 1/4 ಇಂಚ್ ಇನ್ನೂ ಕೆಳಗಡೆಗೆ ತೊಗೊಳ್ತೀನಿ. ಅದು ಸರಿ ಬರಲಿಲ್ಲ ಅಂತ ಅಂದರೆ ಆಮೇಲೆ ನೋಡೋಣ, ಆಯಿತಾ? ಇವ್ರದ್ದು ರೆಡಿ ಅಗಲ ಬಂದು 9 ಇಂಚಿದೆ ಫ್ರೆಂಡ್ಸ್. ಸರಿನಾ? 9/4 ಇಂಚಿದೆ. 9/4ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಎಷ್ಟು 1/4 ಇಂಚು ಅದಾದರೆ 2 ಇಂಚು ಇದೆ, ಆಯಿತಾ? ಇಷ್ಟು ಮಾರ್ಜಿನ್ ತೊಗೊಂಡಿದ್ದೀನಿ. ಸೊಂಟ ಕಾಜಾಪಟ್ಟಿ ಏನಿದೆ, ಕಾಜಾಪಟ್ಟಿ ಅದನ್ನು ಬಿಟ್ಬಿಟ್ಟು ನಾವು ತೊಗೋಬೇಕಾಗತ್ತೆ. ಸರಿನಾ? ಅದನ್ನು ತೊಗೊಂಡು ಈ ಮೆಜರ್ಮೆಂಟ್ ಏನಿದೆ ನೋಡಿ, 34 ಇಂಚ್ ಬರ್ತಿದೆ. 33 ಇಂಚು. 33 ಇಂಚಲ್ಲಿ ಅರ್ಧ ಭಾಗ ಎಷ್ಟು ಬರ್ತಿದೆ, ಅದರಲ್ಲಿ 33 ಇಂಚು. 33 ಇಂಚಲ್ಲಿ 12.5 ಬರ್ತಿದೆ. 12.5ಲಿ ನಾವು ಈ ಥರ ಮಾಡಿದಾಗ ಇದರಲ್ಲಿ 4ನೇ ಇಂಚ್ ಭಾಗ ಏನು ಬರುತ್ತೆ ನೋಡಿ ಫ್ರೆಂಡ್ಸ್, 8.25 ಬರ್ತಿದೆ. ನಾನು 8 ಇಂಚ್ ತೊಗೊಳ್ತೀನಿ. ಸರಿನಾ? 8 ಇಂಚ್ ತೊಗೊಳ್ತೀನಿ. ಮತ್ತು ಬ್ಯಾಕ್ ಡಾಟು 1 ಇಂಚು. ಇನ್ನು ಮಿಕ್ಕಿದ್ದು ಏನೈತೆ 2 ಇಂಚು, ಅದು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ನೀವು ತೊಗೋಬೇಕು. ಯಾರು ಬಾಡಿ ಮೆಜರ್ಮೆಂಟ್ ನಿಮಗೆ ಕೊಟ್ಟರು ನೀವು ಆದಷ್ಟು, ನಾನು ಬಾಡಿ ಮೆಜರ್ಮೆಂಟ್ಗೆಲ್ಲ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ತೊಗೊಳಲ್ಲ ಫ್ರೆಂಡ್ಸ್. ಸರಿನಾ? ಆದಷ್ಟು ಕೊಡಿ. ಏನಾದರೂ ಸ್ವಲ್ಪ ಟೈಟು ಲೂಸು ಏನಾದರೂ ಇದ್ದರೆ ಅಂದರೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನಾವು ಎಷ್ಟೇ ಬಾಡಿ ಮೆಜರ್ಮೆಂಟಲ್ಲಿ ನಾವು ಬ್ಲೌಸ್ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಅದೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಟೈಟು ಲೂಸು ಅಂತ ಅನ್ನೋದು. ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಕೇಲ್ ಇದೆಯಲ್ಲ, ಈ ಥರ ಸ್ಕೇಲ್ ತೊಗೊಂಡು ಯಾರದೇ ಆಗಲಿ ಮೈ ಅಳತೆ ತೊಗೊಳ್ತೀರಾ ಅಂತ ಅಂದರೆ, ನಾನು ಇಲ್ಲ ಮೈ ಅಳತೆ ತೊಗೊಳೋದಿಲ್ಲ. ಆ ಅಳತೆದು ಬ್ಲೌಸ್ ಏನಿದೆ ಅದನ್ನು ಕೊಡಿ ಅಂತ ಹೇಳ್ತೀನಿ. ನೀವು ಸ್ಟಾರ್ಟಿಂಗಲ್ಲಿ ಯಾರೇ ಬ್ಲೌಸ್ ಸ್ಟಿಚ್ ಮಾಡ್ತಿದ್ರು, ಯಾರಿಗೇ ಆಗಲಿ ಕಸ್ಟಮರ್ಗೆ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ, ನನಗೂ ಇದೆ. ಆದರೆ ನಾವು ಅವ್ರಿಗೆ ಹೆಂಗೆ ಫಸ್ಟು ಇದು ಮಾಡಬೇಕು ಅಂತಂದರೆ, ನೀವೇನು ಚೆನ್ನಾಗಿರೋ ಒಳ್ಳೆ ಬ್ಲೌಸ್ ಕೊಟ್ಟು ಏನು ಹಾಳು ಮಾಡ್ಕೋಬೇಡಿ. ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಬ್ಲೌಸ್ ಕೊಡಿ, ಅದು ಕರೆಕ್ಟಾಗಿದ್ದರೆ ಮತ್ತೆ ನೀವು ಬೇರೆದು ಕೊಡಿ ಅಂತಲೇ ಹೇಳಿ ಫ್ರೆಂಡ್ಸ್. ಸರಿನಾ? ನೋಡಿ, ಇವಾಗ 8 ಇಂಚ್ ತೊಗೊಂಡಿದ್ದವಲ್ಲ, ಇಲ್ಲಿಂದ ಇಲ್ಲಿಗೆ 4 ಇಂಚು. ಯಾಕೆ ಸಿಂಪಲ್ಲಾಗಿರೋ ಬ್ಲೌಸ್ ಕೊಡಿ ಅಂತ ಅಂದರೆ, ಫಸ್ಟು ಅದನ್ನು ನಾವು ಅವ್ರಿಗೆ ಸ್ಟಿಚ್ ಮಾಡ್ಕೊಂಡು ಕೊಟ್ಟು ಅವ್ರು ಕರೆಕ್ಟಾಗಿ ಐತೆ ಅಂತ ಅಂದರೆ ಕೊಡಲಿ ಬಟ್ಟೆಗಳ್ನ. ಸರಿನಾ? ಸ್ಟಾರ್ಟಿಂಗಲ್ಲೇ ಆಸೆಗೆ ನಾವು ಅವ್ರ ಹತ್ರ ಜಾಸ್ತಿ ಬಟ್ಟೆಗಳ್ನ ತೊಗೊಳಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ನಾನು ತುಂಬ ಜನಕ್ಕೆ ಅದೇ ಥರನೇ ಹೇಳೋದು. ಆದರೂ ಅವರು ಹೊಲಿಸ್ತಾರೆ, ಚೆನ್ನಾಗಿರೋ ಬಟ್ಟೆಗಳ್ನು ಕೊಡ್ತಾರೆ, ಹೊಲಿಸ್ತಾರೆ. ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನೀಟಾಗಿ ಮಾಡಬೇಕು.
ಹೊಸಬ್ರು ಯಾರಾದರೂ ಬಂದರೆ ಸಿಂಪಲ್ ಆಗಿರೋದು ಕೊಡ್ತಾರೆ, ಹಳುಬ್ರು ಬಂದರೆ ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆನೇ ಕೊಡ್ತಾರೆ. ಈ ಥರ ಬ್ಯಾಗ್ದು ಹಿಂಗೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇಲ್ಲೇನಿದೆ ಮೆಜರ್ಮೆಂಟು ಅಲ್ಲಿಂದ 1/4 ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾಕೆಂದರೆ ಪೈಪಿಂಗ್ ಮಾಡೋಕ್ಕೆ ಬೇಕಲ್ವಾ. ಅಲ್ಲಿಗೆ ನಮಗೆ 7.5 ಬಂತು ಫ್ರೆಂಡ್ಸ್. ಆಯಿತಾ. ರೆಡಿ. ನೆಕ್ ಉದ್ದ 7 ಇಂಚು, 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ. ಸರಿನಾ. ನೋಡಿ ಇಲ್ಲಿಂದ ನಾನು ಇದಕ್ಕೆ 3 ಇಂಚ್ ಹಾಕ್ಕೊಳ್ತೀನಿ. ಕೆಳಗಡೆ ನೆಕ್ಕು ಡೀಪ್ಗೆ 3 ಇಂಚ್ ತೊಗೊಳ್ತೀನಿ. ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2 ಇಂಚು, ಇಲ್ಲಿ 3 ಇಂಚು. ನಾವು ಬಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ಅವರು ಹೊಲಿಯೋಕ್ಕೆ ಹಾಕ್ತಾರೆ. ನೋಡಿ ಈ ಥರ ಸ್ಕೇಲ್ ತೊಗೊಂಡು ಶೇಪ್ನ ಇದೇ ಥರ ಡ್ರಾ ಮಾಡ್ತೀವಿ. ಇದು ಫ್ರಿಲ್ಸ್ ಕಟ್ ಬ್ಲೌಸು. ಆದರೆ ಫ್ರಿಲ್ಸ್ದು ನಾವು ಕಟಿಂಗ್ ಮಾಡೋದಿಲ್ಲ, ಹಾಗೆ ಸ್ಟಿಚಿಂಗ್ ಬರುತ್ತೆ. ಆಯಿತಾ ಫ್ರೆಂಡ್ಸ್. ಇಷ್ಟ ಆಯಿತು. ಇಷ್ಟ ಆದಮೇಲೆ ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚಲ್ಲಿ ನೆಕ್ ಶೋಲ್ಡ್ರ್ ಡ್ರಾಪ್ ಆಗುತ್ತಲ್ವ, ಅದಕ್ಕೆ ನೆಕ್ ಕಡೆಗೆ ಕ್ರಾಸ್ ಮಾಡಿಬಿಟ್ಟು ಶೋಲ್ಡ್ರ್ ಕಡೆಗೆ ಈ ಥರ. ಮತ್ತು ಇಲ್ಲೂ ಅಷ್ಟೇ ಏನಿದೆ ಒಂದು 1/4 ಇಂಚು ಮಾರ್ಜಿನ್ ಹಿಂಗೆ ತೆಗಿಯೋಣ ಶೇಪ್. ಏಕೆಂದರೆ ನಾವು ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ಉದ್ದ ಬಂದುಬಿಡುತ್ತೆ. ಆದ್ದರಿಂದ ಇವಾಗ ಹಾರ್ಮೋಲ್ ಶೇಪ್ ನಮ್ಗೆ 8 ಬರಬೇಕು. 8 ನೋಡಿ ಫ್ರೆಂಡ್ಸ್, ಹಾರ್ಮೋಲ್ ಶೇಪು ಯಾವ ಥರ ತೆಗಿಬೇಕು ಅಂತಂದರೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನು ಮಾಡಿರ್ತೀವೋ ನಾವು ನೋಡಿ ಅದರಿಂದ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಕಂಕ್ಳು ಕೆಳಗಡೆ ಏನು ಬರುತ್ತೆ ನೋಡಿ ಅಲ್ಲಿಗೆ ಇಟ್ಕೋಬೇಕು. ನೋಡಿ ಎಷ್ಟು 8 ಬರ್ತಿದೆ, ಅದೇ 8 ಇಲ್ಲಿ ಬರ್ತಿದೆಯಾ ಅಂತ ಅಂದ್ಬಿಟ್ಟು ನಾವು ಹಾರ್ಮೋಲ್ ಶೇಪ್ನ ಚೆಕ್ ಮಾಡ್ಕೋಬೇಕು. ಈ ಥರ ಚೆಕ್ ಮಾಡಿಕೊಂಡೆ ನೀವು ಅದಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಆವಾಗ ಕಂಕ್ಳು ಕೆಳಗಡೆ ರಿಂಕಲ್ಲು ಆ ಥರ ಎಲ್ಲ ಏನೂ ಬರೋದಿಲ್ಲ. ಇವಾಗ 8 ಕರೆಕ್ಟಾಗಿ ಬರ್ತಿದೆ ಫ್ರೆಂಡ್ಸ್. ನಮಗೆ 8 ಕರೆಕ್ಟಾಗಿ ಬರ್ತಿದೆ ಫ್ರೆಂಡ್ಸ್ ಹಾರ್ಮೋನು. ನಾವಿವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಇದನ್ನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಈ ಶೇಪ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವು ಕ್ರಾಸಾಗಿ ಏನು ಮಾರ್ಕ್ ಹಾಕಿದ್ದೀವಿ ನೋಡಿ ಅದನ್ನು. ಫ್ರೆಂಡ್ಸ್ ನಾವು ಬ್ಯಾಕ್ ಏನು ತೊಗೊಂಡಿದ್ದೀವೋ ಬ್ಯಾಕ್ಗಿಂತ ಫ್ರಂಟು 1/2 ಇಂಚ್ ಜಾಸ್ತಿ ತೊಗೋಬೇಕಾಗತ್ತೆ. ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ 1/2 ಇಂಚಿಗೆ ನಮಗೆ ಯಾಕೆ ಈ 1/2 ಇಂಚು ಅಂತ ಅಂದರೆ ನಮಗೆ ಕಾಜಾಪಟ್ಟಿ ಬಟನ್ ಪಟ್ಟಿ ಬರುತ್ತಲ್ವ, ಅದಕ್ಕೋಸ್ಕರ ನಾವು ಈ ಥರ ಹಾಕ್ಕೋಬೇಕು. ಮನೆ ಇರೋದು ಮೇನ್ ರೋಡಲ್ಲಿ ತುಂಬ ವೆಹಿಕಲ್ ಸೌಂಡ್ ಕೇಳಿಸುತ್ತೆ. ಇದು 1/2 ಇಂಚ್ ಈ ಥರ ಹಾಕ್ಕೊಬಿಟ್ಟು ನಾವು ಇದೇನು ಬರುತ್ತೆ ಇದನ್ನು ಕರೆಕ್ಟ್ ಹಾಕ್ಕೊಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಯಾಕ್ನ ಈ ಥರ ಹಾಕ್ಕೊಬಿಟ್ಟು ಇಲ್ಲೇನಿದೆ ಮಾರ್ಕು ಇದನ್ನೆಲ್ಲ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲೂ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟು ನಾವು ಇದನ್ನು ಎತ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ, ಇಷ್ಟು ಫುಲ್ಲು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾರ್ಕ್ ಹಾಕೊಂಡಿದ್ದಾಯಿತು. ನಾವು ಬ್ಯಾಕಲ್ಲಿ ಏನು ತೊಗೊಂಡಿದ್ದೋ 2 ಇಂಚು, ಅದೇ 2 ಇಂಚ್ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಮತ್ತು ನಮಗೆ ಫ್ರಂಟ್ ಬ್ಯಾಕ್ ಅಟ್ಯಾಚು ಸ್ಲೀವ್ಗೆ ಇದು 5.25 ಇಂಚ್ ಬರುತ್ತೆ. ಅದೇ 5.25 ಇಂಚ್ನ ಸೇಮ್ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 5.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದೇನಿದೆ ಬಾಕ್ಸು ಈ ಲೈನ್ಗೆ ನಾವು ಅದನ್ನು ಮಾಡ್ಕೊಳ್ಳೋಣ. ಇದು ಬಾಕ್ಸ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚು ಒಳಗಡೆ ತೊಗೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮಾರ್ಕ್ ಹಾಕ್ಕೊಂಡು ಮತ್ತು ಇವಾಗ ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ 1/2 ಇಂಚ್ಗೆ ನಾವು ಮಾರ್ಜಿನ್ ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಫ್ರೆಂಡ್ಸ್ ಇವರಿಗೆ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು 7 ಇಂಚು ಅಂದರೆ ರೆಡಿ 6.5, ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ 1/2 ಇಂಚು, 2 ಸೇರಿ ನಾನು 7.5 ತೊಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 2.25 ಇಂಚ್ ಜಾಸ್ತಿ ತೊಗೊಳ್ತಾ ಇದ್ದೀನಿ ಅಷ್ಟೇ ನೆಕ್ಕಿಂತ. ಮತ್ತು ಇದನ್ನು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಬಾಕ್ಸ್ ಡ್ರಾ ಮಾಡ್ಕೊಂಡು ಈ ನೆಕ್ಸ್ಟು ಏನು ಶೇಪ್ ಇದೆ ನೋಡಿ ಫ್ರೆಂಡ್ಸ್, ಈ ಥರ ನೆಕ್ಕು ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಇಷ್ಟೇ ಈ ಥರ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಫ್ರಂಟಲ್ಲಿ
5 ಕಾಲು ಬರ್ತಿದೆ, 2.5 ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 1/2 ಇಂಚು ಕೆಳಗಡೆಗೆ ನೋಡಿ ಒಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ಇದೇನಿದೆ ಶೇಪು ನಾವು ಇದೇ ಥರನೇ ಈ ಥರ ಮಾರ್ಕ್ ಹಾಕ್ಕೋಬೇಕು ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಇವಾಗ ಇದು 1/2 ಇಂಚು ಇಲ್ಲಿ ನಾನು ಏನು ಒಳಗಡೆಗೆ ತೊಗೊಂಡಿದ್ದೀನಿ ಅಂತ ಅಂದರೆ ಈ ಜಾಗದಲ್ಲಿ ತುಂಬ ಜನಕ್ಕೆ ರಿಂಕಲ್ ಬರುತ್ತೆ, ಅದರಿಂದ ನಾನು 1/2 ಇಂಚ್ ಒಳಗಡೆ ತೊಗೊಂಡು ಇದನ್ನು ನಾನು ಈ ಥರ ಮಾರ್ಕ್ ಹಾಕ್ಕೊಂಡಿರೋದು ಫ್ರೆಂಡ್ಸ್. ಸರಿನಾ, ನೀವು ಈ ಥರ ಮಾಡಿ ಕಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ 12 ಇಂಚ್ ಬರುತ್ತೆ ಅವ್ರಿಗೆ ರೆಡಿ. ಮೇನ್ ಡಾಟ್ಸ್ ಏನಿದೆ ಅದಕ್ಕೆ ಅಂದರೆ ನೋಡಿ ಈ ಥರ ಬ್ಲೌಸ್ನ ಹಿಂಗೆ ಮಾಡ್ಕೊಂಡು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನಿದೆ ನೋಡಿ, ಫ್ರಂಟ್ ಬ್ಯಾಕ್ ಅಟ್ಯಾಚು ಅಲ್ಲಿಂದ ಫ್ರಂಟಲ್ಲಿ ಈ ಡಾಟ್ನ ಮೇನ್ ಡಾಟ್ ಅಂತ ಹೇಳೋದು. ಯಾವ ಡಾಟ್ ಹೇಳಿ? ಇದು. ಸರಿನಾ, ಸೊಂಟದ ಪಟ್ಟಿ ಹತ್ರ ನಾವು ಕೊಡ್ತೀವಿ ನೋಡಿ, ಅದು 12 ಇಂಚ್ ಬರ್ತಿದೆ. 12 ಇಂಚ್ ಬರೋದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡ್ಕೊಂಡು 13 ನೋಡಿ ಫ್ರೆಂಡ್ಸ್, 13 ಇಂಚ್ಗೆ ನಾವು ಈ ಥರ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳೋಣ. ಇಲ್ಲಿಂದ 12 ಇಂಚ್ ಬರುತ್ತೆ, 12 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡಾಗ 13 ಇಂಚಾ ನೋಡಿ. ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, 2.5 ಇಂಚ್ಗೆ ಒಂದು ಮಾರ್ಕು, ಮತ್ತು ಇಲ್ಲಿ ಡಾಟ್ಗೆ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. 2.25 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಬಿಟ್ಟು ಆ 2.25 ಇಂಚದಲ್ಲಿ ಮಧ್ಯದಲ್ಲಿ ಏನು ಬರುತ್ತೆ ನೋಡಿ, 1 ಇಂಚ್ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಫ್ರೆಂಡ್ಸ್, ಅಷ್ಟಕ್ಕೆ ಒಂದು ಮಾರ್ಕು. ಅದೇ ಇಲ್ಲಿ 3.5 ಇಂಚ್, 3.5 ಇಲ್ಲಿಂದ ಇಲ್ಲಿಗೆ ಎಷ್ಟು ಆಯಿತು, 3.25 ತೊಗೊಂಡಿದ್ದೆ ಅಲ್ವಾ, 3.25 ಆ 3.25ನೇ ಇಲ್ಲಿ ತೊಗೊಳೋಣ, 3.25 ಸರಿನಾ. 3.25 ಮೇಲೆ ಒಂದು ಪಾಯಿಂಟ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಫ್ರಂಟ್ ಡಾಟ್ಗೆ ನಾರ್ಮಲಾಗಿ ಬರುತ್ತೆ, ಅದೇನು ಚೇಂಜ್ ಇರೋಲ್ಲ. ಈ ಉಕ್ಸ್ ಪಟ್ಟಿಯಿಂದ ಇಲ್ಲಿ ನೋಡಿದಾಗ ಕ್ರಾಸ್ ಪಟ್ಟಿ ಎಲ್ಲಿ ಬಂದಿದೆ ಅಂದರೆ 3.5 ಇಂಚ್ ತೋರಿಸ್ತಿದೆ. 3.5 ಇಂಚ್ಗೆ ನಾವು 1 ಇಂಚ್ ಆ್ಯಡ್ ಮಾಡಿದಾಗ 4.5 ಆಗುತ್ತೆ ಫ್ರೆಂಡ್ಸ್. 4.5 ಇಲ್ಲಿ ಅರ್ಧ ಭಾಗ 2.25 ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದೇ 2.25 ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಡಾಟ್ಸ್ಗೆ 2.5 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳೋಣ. ಸರಿನಾ, ಲೈನ್ ಎಳ್ಕೊಂಡು ಇವಾಗ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 2.25 ತೊಗೊಂಡಿದ್ದೀನಿ. 2.25ಅಲ್ಲಿ 1 ಇಂಚ್ ಮೇಲೆ ಒಂದು ಪಾಯಿಂಟ್ಗೆ ಮಧ್ಯದಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಯಿತಾ ಫ್ರೆಂಡ್ಸ್, ಈ ಥರ ಹಾಕ್ಕೊಬಿಟ್ಟು ನಾವು ಈ ಥರ ಹಾಕ್ಕೊಟ್ಟು ಈ ಥರ ಡಾಟ್ಸ್ಗೆ ಮಾಮೂಲಿ ಲೈನ್ ಎಳ್ಕೊಳ್ಳಿ. ಸೇಮ್ ಕಟ್ಟಿಂಗೇ ಬರುತ್ತೆ. ಡಿಫ್ರೆನ್ಸ್ ಕಟ್ ಅಂತ ಅಂದ್ಬಿಟ್ಟು ಏನು ಎಕ್ಸ್ಟ್ರಾ ಏನು ತೊಗೊಳಂಗಿಲ್ಲ ನಾವು, ಯಾಕೆ ಅಂದರೆ ಏನು ಕಟ್ಟಿಂಗ್ ಮಾಡ್ತಾ ಇಲ್ಲ, ಸೇಮೇ ಬರುತ್ತೆ. ಸರಿನಾ ಫ್ರೆಂಡ್ಸ್, ಇದೆಯಲ್ಲ ಈ ಥರ ಇದೆಯಲ್ಲ ನೋಡಿ, ಈ ಥರ ಸ್ಕೇಲ್ ಏನಾದರೂ ತೊಗೊಂಡು ಇಲ್ಲಿ ಏನು ಲೈನ್ ಹಾಕಿದ್ದೀವಿ ನೋಡಿ, ಆರ್ಮೋಲ್ಗೆ ಏನು ಲೈನ್ ಹಾಕಿದ್ದೀವಿ ನೋಡಿ, ಈ ಥರ ಸ್ಕೇಲ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲ್ ಮಾಡ್ಕೊಂಡು ಈ ಸೆಂಟ್ರದ್ದು ಲೈನ್ ಏನಿದೆ ಅಲ್ಲಿ ಇಟ್ಕೊಬಿಟ್ಟು ನೋಡಿ ಈ ಥರ ಶೇಪು ಕೊಡಿ. ಈ ಥರ ಶೇಪ್ ಕೊಟ್ಟಾಗ ಕಪ್ಸ್ ಶೇಪು ನೋಡಿ ಇದೇ ಥರನೇ ಬರುತ್ತೆ. ಸ್ಟಿಚಿಂಗ್ನ ನಾವು ಇದೇ ಥರನೇ ಹಾಕಬೇಕಾಗತ್ತೆ. ಸರಿನಾ, ಆ ಕಡೆಗೂ ಇದೇ ಥರನೇ ಮಾರ್ಕ್ ಹಾಕೋದು. ಇದು ಏನು ಕಟಿಂಗ್ ಮಾಡೋಂಗಿಲ್ಲ ಮತ್ತು ಎಕ್ಸ್ಟ್ರಾನು ಏನಿಲ್ಲ. ಇದು ಫ್ರಿನ್ಸ್ ಕಟ್ ಬ್ಲೌಸು. ಆ ಆಂಟಿ ಇದೇ ಥರನೇ ಬ್ಲೌಸ್ ಕಟಿಂಗ್ ಮಾಡಿಸ್ಕೊಳೋದು. ಮತ್ತು ಇಲ್ಲಿ 1/2 ಇಂಚು ಏನು ನೆಕ್ಕು ಡ್ರಾಪ್ ಆಗಬಾರ್ದಲ್ವ, ಅದರಿಂದ 1/4 ಇಂಚು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಒಂದು 1/4 ಇಂಚ್ ಕ್ರಾಸಾಗೆ ಒಂದು ಮಾರ್ಕ್ ಹಾಕ್ಕೊಬಿಡಿ. ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅಂತ ಅಂದರೆ ಫ್ರಂಟಲ್ಲೂ ಅಷ್ಟೇ ಒಂದು 1/4 ಇಂಚ್ ಈ ಥರ ಒಳಗಡಿಕೆ ನನ್ನ ಮಕ್ಕಳು ದಾರ ಕಟ್ಟಿಟ್ಟವ್ರೆ. ಸರಿನಾ ಫ್ರೆಂಡ್ಸ್, ಇಷ್ಟೇ ಇದು ಫ್ರಂಟು. ಆಮೇಲೆ ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಬಿಟ್ಟು ಸೈಡ್ ಏನಿದೆ ನಾವು ಸೈಡ್ ಅಟ್ಯಾಚ್ ಮಾಡಿರ್ತೀವಲ್ವ, ಅದನ್ನು ಕಂಕ್ಲಿಂದ ಹಿಂಗೆ ತೆಗೆದುಬಿಟ್ಟು ಇಲ್ಲಿ ಎಷ್ಟು ಇಂಚ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿಕೊಂಡ್ರೆ 6 ಇಂಚ್ ಬರ್ತಿದೆ ಫ್ರೆಂಡ್ಸ್. 6 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿದಾಗ 7 ಇಂಚ್ ಬರುತ್ತೆ. ಸರಿನಾ, 7 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಇದು ಏನಿದೆ ಶೇಪು, ಇಲ್ಲಿ ಒಂದು 1/4 ಇಂಚ್ ಕೆಳಗಡಿಕ್ಕಾದಂಗೆ 1/4 ಇಂಚ್ ಕೆಳಗಡಿಕ್ಕಾದಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸರಿನಾ, 1/4 ಇಂಚ್ ಕೆಳಗಡಿಕ್ಕಾದಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದೇನಿದೆ ಶೇಪು, ಇಲ್ಲಿಂದ ನೋಡಿ ಈ ಥರ ತೊಗೊಳ್ಳಿ. ಈ ಥರ ತೊಗೊಳ್ಳಿ, ಶೇಪ್ ಹಿಂಗೆ ಬರಬೇಕು. ಸರಿನಾ, ಈ ಥರ ತೊಗೊಳ್ಳಿ.
ಆಮೇಲೆ ಇಲ್ಲಿಂದ ಇಲ್ಲಿಗೆ ಈ ಥರ ಲೈನ್ ಎಳ್ಕೊಳ್ಳಿ. ಇದು ಇಷ್ಟ ಆಯಿತು ಫ್ರೆಂಡ್ಸ್, ಇಷ್ಟ ಆಯ್ತಲ್ವಾ? ಇಲ್ಲಿ ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಕಡೆ 4 ಇಂಚು, ಈ ಕಡೆ 4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಎಟ್ಕೊಳ್ಳೋಣ. ಅವ್ರಿಗೆ ಈ ಕಡೆ ಸೊಂಟದ ಕಡೆ 3.5 ಬರಬೇಕು ಕ್ರಾಸ್ ಪಟ್ಟಿ. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಏನು ತೊಗೊಂಡಿದ್ದೆ ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಮೇಲೆ ಒಂದು ಪಾಯಿಂಟ್ ಇತ್ತಲ್ಲ, ಅದೇ ಸೇಮ್ ತೊಗೋಬೇಕು, ಸರಿನಾ? ಅದೇ ತೊಗೊಂಡು 3.5ಗೆ ಮೇಲೆ ಒಂದು ಪಾಯಿಂಟ್ಗೆ ಇಲ್ಲೂ ಅಷ್ಟೇ ಅದೇ ತೊಗೊಳ್ಳಿ. ಅದೇ ತೊಗೊಂಡು ಈ ಥರ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಆ ಡಾಟ್ಸ್ ಬರೋ ಜಾಗದಲ್ಲಿ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ ಇದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು. 3.5 ಬರ್ತಿದೆ ಫ್ರೆಂಡ್ಸ್. 3.5ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. 3.5ಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೂ 3.5, ಸರಿನಾ? ಈ ಥರ ಸ್ಕೇಲ್ ತೊಗೊಂಡು, ಈ ಥರ ಸ್ಕೇಲ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಹಂಗೆ ಬೇಕಾದ್ರೂ ಹಾಕ್ಕೋಬೋದು. ಈ ಥರ ಸ್ಕೇಲ್ ತೊಗೊಂಡು ಈ ಶೇಪ್ ಏನಿದೆ ನೋಡಿ, ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಳ್ಳಿ, ಸರಿನಾ ಫ್ರೆಂಡ್ಸ್? ಇಷ್ಟೇ ಫ್ರೆಂಡ್ಸ್ ಈ ಬ್ಲೌಸ್ದು ಕಟ್ಟಿಂಗ್ದು ಇಷ್ಟೇ. ನಾವು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ಟಿಂಗ್ ಮಾಡಿ ನೀವು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಇಲ್ಲ ಈ ಕಟ್ಟಿಂಗಲ್ಲಿ, ಆದ್ದರಿಂದ ನಾನು ಈ ಥರ ಕಟ್ಟಿಂಗ್ ಇವ್ರಿಗೆ ಏನಿಲ್ಲ, ಇವ್ರು ಈ ಥರ ಇರೋದಕ್ಕೆ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಇಲ್ಲ ಅಂತಂದರೆ ಈ ಡಾಟ್ಸ್ ಇಲ್ಲಿಗೆ ಕಟ್ ಆಗುತ್ತೆ, ನಾರ್ಮಲ್ ಬ್ಲೌಸೇ ಆಗುತ್ತೆ. ಕಟ್ಟಿಂಗ್ ಏನು ಚೇಂಜ್ ಇಲ್ಲ, ಸ್ಟಿಚಿಂಗಲ್ಲಿ ಮಾತ್ರ ಈ ಡಾಟ್ಸ್ ಅಷ್ಟೇ ಸೇರುತ್ತೆ. ಸೇರಿದಾಗ ಕಟ್ಟಿಂಗ್ ಏನು ಚೇಂಜ್ ಇಲ್ಲ ಫ್ರೆಂಡ್ಸ್, ಸೇಮ್ ಮೆಜರ್ಮೆಂಟೇ. ನಿಮಗೆ ಬೇಡ ನಾರ್ಮಲ್ ಬೇರೆಯವ್ರು ಹೊಲಿಸ್ತಾರಲ್ವ, ಆವಾಗ ಈ ಡಾಟ್ಸ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವರು ಫ್ರಿನ್ಸ್ ಕಟ್ ಥರ ಬೇಕು ಅಂತಂದಿರೋದಕ್ಕೆ ಇಲ್ಲಿಂದ ನಾವು ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟಿಚಿಂಗ್ ಹಾಕ್ತೀವಿ ಅಷ್ಟೇ, ಏನಿಲ್ಲ. ನಾರ್ಮಲ್ ಬ್ಲೌಸೇ ಇದು. ಇದರಲ್ಲಿ ನಾರ್ಮಲ್ ಬ್ಲೌಸು ನೀವು ಆ ಥರ ಕಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿ ಅದನ್ನು ಇಲ್ಲಿ ನಾರ್ಮಲಿ ಒಂದು ನ್ಯಾಚ್ ಹಾಕೋಣ. ನ್ಯಾಚ್ ಹಾಕ್ಕೊಂಡು ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಫ್ರಂಟು ಬ್ಯಾಕು ರೆಡಿ ಆಯಿತು. ಇವ್ರಿಗೆ ಸ್ಲೀವು 10 ಇಂಚ್ ಬರುತ್ತೆ. ಈ ಬಟ್ಟೆಲ್ಲ ನಾವು ಸ್ಲೀವ್ ಕಟ್ ಮಾಡ್ಕೋಬೇಕು. ಅವ್ರಿಗೆ 10 ಇಂಚ್ ಬರುತ್ತೆ ಫ್ರೆಂಡ್ಸ್ ಸ್ಲೀವ್ದು. ಅದಕ್ಕೆ ನಾನೇನು ಮಾಡ್ತೀನಿ, ಈ ಬಟ್ಟೆನ ಇದೆಯಲ್ವಾ, ಇದು ಮಾಮೂಲಿ ಮೆಜರ್ಮೆಂಟ್ ಇದು ಮಾಡ್ಕೊಳ್ತೀನಿ. ಇಲ್ಲಿ ಒಂದು 2 ಇಂಚ್ದು ಬಟ್ಟೆ ಕಟ್ ಮಾಡ್ಕೊಂಡು ಇಲ್ಲಿ ಬಾಟಮಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಬ್ಲೌಸ್ಗೆ ನಾನು ಕರೆಕ್ಟಾಗಿ ಸ್ಲೀವ್ ಕಟ್ಟಿಂಗಲ್ಲಿ ನೀವು ಎಷ್ಟು ಇಂಚು ಬಟ್ಟೆ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ರೆಡಿ ಬಂದು 36 ಇಂಚು, ಅಲ್ಲಿಗೆ 9 ಇಂಚ್ ಬರುತ್ತೆ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಬ್ಲೌಸು ನೋಡಿ, ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿದಾಗ 9 ಇಂಚ್ ಬರುತ್ತೆ. ನಾನು ಕಚ್ಚನು ಸೇರಿಸಿ 11 ಇಂಚ್ ತೊಗೊಂಡಿದ್ದೆ. 11 ಇಂಚಲ್ಲಿ ಮೈನಸ್ಸು ಕಚ್ಚನು ಸೇರಿಸಿ 11 ಇಂಚ್ ತೊಗೊಂಡಿದ್ದೀವಲ್ಲ, ಅದರಲ್ಲಿ 2 ಇಂಚು ಮೈನಸ್ ಮಾಡಿದಾಗ ಎಷ್ಟು ಇಂಚ್ ಬಂತು ಫ್ರೆಂಡ್ಸ್? 9 ಇಂಚ್ ಬರ್ತಿದೆ. ಆ 9 ಇಂಚೇ ನಾವು ತೊಗೋಬೇಕಾಗಿರೋದು ಸ್ಲೀವ್ಗೆ ಬಟ್ಟೆ, ಸರಿನಾ? ಯಾವುದೇ ಮೆಜರ್ಮೆಂಟ್ ಆದರೂ ಸರಿ, ನೀವು ಬ್ಲೌಸ್ದು ಕಟ್ಟಿಂಗ್ ಮಾಡಬೇಕಾದ್ರೆ ಅದು 40 ಆಗಲಿ, 44 ಆಗಲಿ, 42 ಆಗಲಿ, ನೀವು 42 ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ 2 ಇಂಚು ಮೈನಸ್ ಮಾಡಿ ನೀವು ಬಟ್ಟೆ ತೊಗೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೆ? 11 ಇಂಚ್ ಅಲ್ವಾ? 11 ಇಂಚಲ್ಲಿ 2 ಇಂಚು ಮೈನಸ್ ಆದಾಗ 18 ಇಂಚು. ಸ್ಲೀವ್ಗೆ ಈ ಥರ ಡಬಲ್ ಫೋಲ್ಡಿಂಗ್ ಬೇಕಲ್ವಾ ನಮಗೆ ಬಟ್ಟೆ, ಅದರಿಂದ ಆ ಥರ 2 ಸ್ಲೀವ್ಗೂ, ಇದೊಂದು ಸ್ಲೀವ್ಗೆ 2 ಸ್ಲೀವ್ಗೂ ಹಾಕ್ಕೊಂಡಿದ್ದೀನಿ ಬಟ್ಟೆ ನೋಡಿ. ಇಲ್ಲಿ ನಾವು ಈ ಥರ ಚೆಕ್ ಮಾಡಿದಾಗ 18 ಇಂಚ್ ಬರಬೇಕು ನಮಗೆ ಅಗಲ ಬಟ್ಟೆ. ಸ್ಲೀವ್ದು ಬಟ್ಟೆ 18 ಇಂಚ್ ಬರಬೇಕಾಗತ್ತೆ. 18 ಇಂಚ್ ಈ ಥರ ಬಂದಾಗ ಇದನ್ನು ನಾವು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಈ 4ನೇ ಒಂದು ಭಾಗ ಏನಾಗುತ್ತೆ, ನಾವು ಈ ಥರ ಡಬಲ್ಲು ಫೋಲ್ಡಿಂಗ್ ಮಾಡಿದಾಗ ಇಲ್ಲಿ 2 ಸ್ಲೀವ್ಗೂ ಇದೆ ಬಟ್ಟೆ ಫ್ರೆಂಡ್ಸ್, ನೋಡ್ಕೊಳ್ಳಿ ನೋಡಿ. 9 ಇಂಚೇ ಬರಬೇಕು. ಬಾಡಿ ನಾವು 11 ಇಂಚ್ ತೊಗೊಂಡಿದ್ದು, ಅದ್ರಲ್ಲಿ -2 ಇಂಚ್ ಮಾಡಿದಾಗ ತುಂಬ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಬಾಡಿ ದೊಡ್ಡದು ಬರುತ್ತೆ, ಸ್ಲೀವ್ ಚಿಕ್ಕದು ಬರುತ್ತೆ, ಯಾವ ಮೆಜರ್ಮೆಂಟ್ಗೆ ಸ್ಲೀವ್ ಕಟ್ ಮಾಡಬೇಕು ಅಂತ. ಇಷ್ಟೇ, ನಾವು ಯಾವುದೇ ಮೆಜರ್ಮೆಂಟ್ ಬಾಡಿ ತೊಗೊಂಡ್ರೂ ಬಟ್ಟೆ ಕಟ್ ಮಾಡಿದ್ರು 12 ಇಂಚ್ ತೊಗೊಂಡಿದ್ರೆ ಅದರಲ್ಲಿ -2 ಇಂಚ್ ತೊಗೊಂಡಾಗ ನಮಗೆ 10 ಇಂಚ್ ಬರುತ್ತೆ. 11 ಇಂಚ್ ತೊಗೊಂಡಿದ್ದೀವಿ, ಅದರಲ್ಲಿ -2 ಇಂಚ್ ಕಮ್ಮಿ ಮಾಡಿದಾಗ 9 ಇಂಚ್ ತೊಗೊಳ್ತೀವಿ. 10 ಇಂಚ್ ತೊಗೊಂಡಿರ್ತೀವಿ ಬಟ್ಟೆ ರೆಡಿ ಮೆಜರ್ಮೆಂಟು ಸೇರಿ, ಅಲ್ಲಿಗೆ -2 ಇಂಚು ಕಮ್ಮಿ ಮಾಡಿದಾಗ 8 ಇಂಚು ನಾವು ಸ್ಲೀವ್ ಕಟ್ಟಿಂಗ್ಗೆ ತೊಗೋಬೇಕಾಗತ್ತೆ. ನೀವು ಈ ವಿಡಿಯೋ ನೋಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ದು ಆಂಟಿಗೆ 10 ಇಂಚ್ ಬರಬೇಕು. ನಾವು ಕಚ್ಚನೂ ಸೇರಿಸಿ 11 ಇಂಚ್ ತೊಗೋಬೇಕಾಗತ್ತೆ.
ನೋಡಿ ಇಲ್ಲಿ 10 ಇಂಚೇ ಇರೋದು, ಅದಕ್ಕೆ ನಮ್ಗೆ ಇನ್ನೊಂದು ಇಂಚು ನಮಗೆ ಬಟ್ಟೆ ಬೇಕೇ ಬೇಕಲ್ವಾ, ಅದಕ್ಕೆ ನಾನು ಇದನ್ನು 9 ಇಂಚು ನಾರ್ಮಲ್ ಈ ಥರ ಕಟ್ ಮಾಡ್ಕೊಬಿಡ್ತೀನಿ. ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾವು ಇನ್ನೊಂದು ಇಂಚು ಉದ್ದದಲ್ಲಿ 1 ಇಂಚು ಬಟ್ಟೆ ಬೇಕಾಗುತ್ತೆ, ಅದಕ್ಕೆ ಬಾಟಮಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಆವಾಗ ಈ ಥರ ಬಟ್ಟೆ ಬಿಗುತ್ತಲ್ವ, ಈ ಥರ ಬಟ್ಟೆಯಲ್ಲಿ ನಾವು ಈ ಮೆಜರ್ಮೆಂಟ್ಗೆ ಸ್ಲೀವ್ ಎಷ್ಟು ಅಗಲ ಬರುತ್ತೆ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಬಿಟ್ಟು ಇದೇ ಮೆಜರ್ಮೆಂಟ್ಗೆ ನಾವು ಇಲ್ಲಿ ಒಂದು 4 ಇಂಚು ಬಟ್ಟೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್, ಸರಿನಾ. 2 ಸ್ಲೀವ್ಗೂ 2 ಇಂಚ್ದು ಈ ಥರ ಇದು ತೊಗೊಳ್ಳಿ. ಮೆಜರ್ಮೆಂಟ್ ಟೇಪ್ ತೊಗೊಳ್ಳಿ, 1 ಇಂಚ್ ಬೇಕಾಗಿರೋದು, ಅದಕ್ಕೆ ನಾನು 2 ಇಂಚ್ ತೊಗೊಳ್ತಾ ಇದ್ದೀನಿ. 2 ಇಂಚು ಹಿಂಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಇದೊಂದು ಸ್ಲೀವ್ಗೆ ಆಗುತ್ತೆ ಪಟ್ಟಿ, ಅದೊಂದು ಸ್ಲೀವ್ಗೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು 2 ಇಂಚು, ಇದು 2 ಇಂಚು, ಇದೊಂದು ಸ್ಲೀವ್ಗೆ ನಮಗೆ ಬಟ್ಟೆ ಬೇಕಾಗುತ್ತೆ. ಅದಕ್ಕೆ ಇದು ಮೆಜರ್ಮೆಂಟ್ ಏನಿದೆ ಇದು ಕರೆಕ್ಟ್ ಇದೆ, ಸರಿನಾ. ಇಷ್ಟೇ ಸಾಕು ನಮಗೆ, ಅದಕ್ಕೆ ಇನ್ನೂ ಜಾಸ್ತಿ ಲೆಂತು ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ. ಇಷ್ಟು ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಕಟ್ ಮಾಡ್ಕೊಂಡು 2 ಸ್ಲೀವ್ಗೆ ಬಾಟಮಲ್ಲಿ ಫಸ್ಟು ಇದನ್ನು ಜೈಂಟ್ ಮಾಡ್ಕೊಬಿಡೋಣ. ಜೈಂಟ್ ಮಾಡ್ಕೊಂಡು ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡೋದು ಫ್ರೆಂಡ್ಸ್. ಇದನ್ನು ಜೈಂಟ್ ಹಾಕೊಂಡು ಬಂದೆ ನೋಡಿ, ಏನು ಬಿಚ್ಕೊಳಲ್ಲ ಇದು. ಇವಾಗ ಇದು ಸೀದಾ ಐತೆ, ಇದು ಉಲ್ಟಾ ಐತೆ. ಇದನ್ನು ಅಷ್ಟೇ, ಇದು ಸೀದದ ಮೇಲೆ ಆಪೋಸಿಟ್ ಬರಬೇಕಲ್ವ ನಮಗೆ, ಅದಕ್ಕೆ ಈ ಥರನೇ ಹಾಕ್ಕೋಬೇಕು. ಜೈಂಟು ನಮಗೆ ಬಾಟಮಲ್ಲೇ ಬರಬೇಕು, ಸ್ಲೀವ್ ಅಟ್ಯಾಚ್ ಮಾಡೋ ಕಡೆ ಬೇಡ, ಸರಿನಾ. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ನು ಸ್ಲೀವ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು, ಸ್ಲೀವ್ ಅಟ್ಯಾಚ್ ಅಂತಂದರೆ ಕೆಳಗಡೆ ರೆಡಿ ಮಾಡ್ಕೊಳ್ತೀವಲ್ಲ, ಅದಕ್ಕೆ 1/2 ಇಂಚು ಬಿಟ್ಕೊಳ್ಳೋಣ. ಆಂಟಿದು ಸ್ಲೀವ್ ಬಂದು 10 ಇಂಚಿದೆ, 10 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ 10 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳೋಣ. ಮತ್ತು 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ ಬೇಕಲ್ವಾ ಮಾರ್ಜಿನ್ಗೆ, ಅದಕ್ಕೆ ಇದು ಸ್ಲೀವ್ಗೆ, ಸರಿನಾ. ಮತ್ತು ಇಲ್ಲಿಂದ ಇಲ್ಲಿಗೆ 3/2ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಏನು ಮಾರ್ಜಿನ್ ಇದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇರೋದು, ನಮಗೆ ಸ್ಲೀವ್ಗೆ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ನೋಡಿ 2 ಇಂಚ್ಗೆ 1 ಇಂಚ್ಗೊಂದು ಮಾರ್ಕು ಮತ್ತು 2 ಇಂಚ್ಗೊಂದು ಮಾರ್ಕು. ಇಲ್ಲಿಂದ ಇಲ್ಲಿಗೆ 8 ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 8 ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನಾನು ಕಟ್ಟಿಂಗ್ ಮಾಡಿಬಿಟ್ಟೆ, ವೀಡಿಯೋ ಮಾಡ್ಕೊಂಡಿದ್ದೆ, ಅರ್ಥ ಆಗಿಲ್ಲ ನಿಮಗೆ. ನೋಡಿ ಇಲ್ಲಿ ಈ ಮಾರ್ಕ್ ಹಾಕ್ಕೊಬಿಟ್ಟು 2 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ 1/4 ಇಂಚು ಒಳಗಡೆ ಕಾದಂಗೆ ನೋಡಿ, ಈ ಶೇಪಿಂದ 1/4 ಇಂಚು ಒಳಗಡೆ ಕಾದಂಗೆ ತೊಗೊಳ್ಳಿ. ಇಲ್ಲಿ ಸೇಮ್ ಮಾರ್ಕ್ಗೆ ಇದು ಮಾಡ್ಕೊಬಿಟ್ಟು ಇಲ್ಲಿ ನಾವು 1 ಇಂಚ್ಗೆ 2 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಫ್ರೆಂಡ್ಸ್, ಈ ಥರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಬಿಡ್ಬೇಕು. ಫಸ್ಟು ಈ ಥರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಫಸ್ಟ್ನೇ ಶೇಪು ಈ ಥರ ಮಾರ್ಕ್ ಹಾಕ್ಕೊಬಿಡಿ. ಮತ್ತು ಸೆಕೆಂಡ್ ಶೇಪ್ಗೆ ಸ್ಕೇಲ್ನ ಸ್ವಲ್ಪ ಮುಂದಕ್ಕೆ ಮಾಡ್ಕೊಂಡು ಇಲ್ಲಿ 1 ಇಂಚ್ದು ಏನು ಮಾರ್ಕ್ ಹಾಕಿರ್ತೀವಿ ನೋಡಿ ಆ ಥರ ಶೇಪ್ ಮಾರ್ಕ್ ಹಾಕ್ಕೊಬಿಟ್ಟು, ಇಷ್ಟು ಮಾರ್ಕ್ ಆಯಿತು ಸ್ಲೀವ್ದು ನೋಡಿ. ಈ ಪಾರ್ಟ್ನ ಫಸ್ಟ್ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಹೊಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದನ್ನು ಟ್ರಿಮ್ ಮಾಡ್ಕೊಂಡು ಇದು ಹೋಗುತ್ತೆ. ಮತ್ತು ಸೆಕೆಂಡ್ ಶೇಪು ಕಟ್ ಮಾಡಬೇಕಾದ್ರೆ ನಾವು ಇವಾಗ ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೋಬೇಕು, ಇಲ್ಲೊಂದು ನ್ಯಾಚ್ ಹೊಡ್ಕೋಬೇಕು. ಈ ಥರ ಓಪನ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ, ಇವಾಗ ಇಷ್ಟು ಜೈಂಟ್ ಇರುತ್ತೆ ಸೆಕೆಂಡ್ ಶೇಪಲ್ಲಿ, ಅದನ್ನು ನಾವು ಕಟ್ ಮಾಡಿಕೊಂಡಾಗ ಸೆಕೆಂಡ್ ಶೇಪ್ ಏನಿದೆ ನೋಡಿ 1 ಇಂಚ್ದು ಅಲ್ಲಿಂದ ಮಾರ್ಕ್ ಹಾಕಿರ್ತೀನಿ. ಆವಾಗ ಆ ಮಾರ್ಕ್ದು ಇಲ್ಲಿ ಸೆಕೆಂಡ್ ಶೇಪ್ ತೆಗ್ದಾಗ ಈ ಥರ ಲೀಫ್ ಶೇಪ್ ಬರಬೇಕಾಗುತ್ತೆ ನಮಗೆ. ಇಲ್ಲಿ ಸೆಕೆಂಡ್ ನ್ಯಾಚ್ ಹೊಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸ್ಲೀವ್ ಕಟ್ಟಿಂಗ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ, ನಾನು ಹೇಳ್ಕೊಂಡು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ ಫ್ರೆಂಡ್ಸ್. ಬಾಯ್.